ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ಹಾಲು ಕರೆಯೋಣ ಅಂತ ಹೊರಟೆ. ಹಾಲೆಲ್ಲ ಕರೀತಾ ಇದ್ದಂಗೆ ನಮ್ಮ ಅಣ್ಣ ಹೇಳ್ದ, ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸ್ಯಾಂಡ್ ಬೇಕು, ಹೋಗಿ ತಗೊಂಬ ಅಂತ. ನಾನು ಸೀದಾ ಟ್ರ್ಯಾಕ್ಟರ್ ಎತ್ಕೊಂಡು ನಮ್ಮ ಹೈವೇಲಿ ಬಂದೆ. ಹೈವೇಲಿ ಮೆಲ್ಲಿಗೆ ಟ್ರ್ಯಾಕ್ಟರ್ ನೋಡ್ಸ್ಕೊಂಡು ಕ್ರಷರ್ ಕಡೆ ಬಂದೆ. ನೋಡಿ, ಇದೇ ನೋಡಿ ಕ್ರಷರಲ್ಲಿ ಬರ್ತಾ ಇದ್ದಂಗೆ ಟಿ ಗಾಡಿನ ತೂಕ ಹಾಕ್ಸ್ಕೊಂಡು ಆಮೇಲೆ ಲೋಡ್ ಮಾಡೋಕ್ಕಂತ ಕೆಳಕೋದೆ. ಲೋಡೆಲ್ಲ ಮಾಡಿಸ್ಕೊಂಡು ಲೋಡ್ ಗಾಡಿನ ತೂಕ ಹಾಕ್ಸೋಣ ಅಂತ ವೇವ್ ಬ್ರಿಡ್ಜ್ ಮೇಲೆ ಬಂದೆ. ವೇವ್ ಬ್ರಿಡ್ಜಲ್ಲಿ ಲೋಡೆಲ್ಲ ಲೆಕ್ಕ ಮಾಡಿ ಕ್ಲೀನಾಗಿ ಅಮೌಂಟ್ ಎಲ್ಲ ಕೊಟ್ಟು ಸೀದಾ ಮನೆ ಕಡೆ ಹೊರಟೆ ಗುರು, ಲೋಡ್ ಗಾಡಿ ಎತ್ಕೊಂಡು. ಆಮೇಲೆ ಮನೆಗೆ ಬಂದು ನಾಷ್ಟ ಮಾಡೋಣ ಅಂತ ಬಂದೆ. ಇವತ್ತು ನಾಷ್ಟ ಬಂದ್ಬಿಟ್ಟು ವೈಟ್ ರೈಸ್ ಮತ್ತು ಮುಲ್ಲಂಗಿ ಸಾರು ತುಂಬಾ ಚೆನ್ನಾಗಿತ್ತು. ಆಮೇಲೆ ಹೋಗಿ ಮೇವೆಲ್ಲ ಕೊಯ್ದು ಪಟಾಪಟ್ ಅಂತ ಎಲ್ಲ ಎಲ್ಲ ರವಾನೆ ಮಾಡಿದೆ. ಮನೆಯಿಂದ ವಾಪಸ್ ನಾನು ನಮ್ಮ ತೋಟದ ಕಡೆ ಹೊರಟೆ. ಡ್ರಮ್ ಎತ್ಕೊಂಡು ಔಷಧಿ ಹೊಡಿಬೇಕು ಅಂತ ಹೇಳಿದ್ರು. ಆಮೇಲೆ ಔಷಧಿ ಎಲ್ಲ ಹೊಡಿಯೋಕ್ಕೆ ಶುರು ಮಾಡಿ, ನೋಡಿ ಗುರು, ಇದೇ ಲಾಸ್ಟ್ ಕೋಟ ಅಂತೆ ನಮ್ಮಪ್ಪ ಅಂದರು ಆಲೂಗಡ್ಡೆಗೆ. ತುಂಬ ಖುಷಿ ಆಯಿತು. ಆಮೇಲೆ ಬಂದು ಕ್ಲೀನಾಗೆಲ್ಲ ಸ್ನಾನ ಮಾಡಿ ತಲೆನೆಲ್ಲ ಒರೆಸ್ಕೊಂಡು ಓದೋಕ್ಕಂತ ಕೂತ್ಕೊಂಡೆ. ಯಾಕಂದರೆ ನಾಳೆ ನನಗೆ ಎಕ್ಸಾಮು. ಎಲ್ಲ ಓದೋದೆಲ್ಲ ಕೂತ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೆ. ಆಮೇಲೆ ಇವತ್ತು ಸೃಷ್ಟಿ ಅಂತ ಗೊತ್ತಾಯ್ತು. ನಮ್ಮ ಮನೆಯಲ್ಲಿ ಇವತ್ತು ವಿಶೇಷ ಬಂದ್ಬಿಟ್ಟು ಇತ್ತಿಗೆಬೇಳೆ ಸಾರು. ಇತ್ತಿಗೆಬೇಳೆ ಸಾರಿಗೂ ಆ ತುಪ್ಪಗೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಒಂದು ಸ್ವಲ್ಪ ವೈಟ್ ರೈಸ್ ಇರುತ್ತೆ, ಇತ್ತಿಗೆಬೇಳೆ ಸಾರು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.